ನನ್ನ ಎಲ್ಲ ಪ್ರೀತಿಯ ಕರುನಾಡ ಜನತೆಗೆ ನಿಮ್ಮ ಪ್ರೀತಿಯ ಚಂದನ ರುದ್ರೇಶ್ ಮಾಡುವ ನಮಸ್ಕಾರಗಳು. ಇವತ್ತು ಆಲ್ರೆಡಿ ಲಾಗ್ ಸ್ಟಾರ್ಟ್ ಮಾಡಿರೋದು 3:45. ಹೆವಿ ನಿದ್ದೆ ಬರ್ತೈತೆ ನನಗಂತೂ. ನೆಗಡಿ ಬೇರೆ ಬಿಟ್ಟು ಒಂದೇ ಶ್ರದ್ಧೆಯಿಂದ ಕೆಲಸ ಮಾಡ್ಬಾ. ಎತ್ತಿಕ್ಲ ಇದನ್ನ ನಾನು ಲಾಗ್ ಮಾಡ್ತಾ ಇದ್ದೀನಿ ತಾನೆ. ಎತ್ತಿಡು. ಸಿಗ್ತೇನಮ್ಮ? ಇಲ್ಲ, ಇದ ಕ್ಯಾಲೆಂಡರ್ಗಳೆಲ್ಲ ಅತ್ತೆಗೆ ಜೈ ಜೈ ಜೈ. ಅಲ್ಲೆಲ್ಲ ಯಾವಾಗ ಆಗ್ತೀವಿ ಗೊತ್ತಾ? ಈ ವರ್ಷನೂ ತೆಗಿತೀವಿ. ನಮ್ಮ ಅತ್ತೆ ತುಂಬ ಸ್ಟ್ರಾಂಗ್. ಬಟ್ ನನಗೆ ಇವತ್ತು ಶೀತ ಬೇರೆ ಆಗ್ಬಿಟ್ಟೈತೆ. ಅದು ಯಾಕೆ ಶೀತ ಆಯ್ತೋ ಗೊತ್ತಿಲ್ಲ. ಇವಾಗ ಜೋರಿಗೆ ಬೇರೆ ಮಾತಾಡಲೇಬೇಕು ಬಿಕಾಸ್ ಆಫ್ ವ್ಲಾಗಿಗೋಸ್ಕರ ಜೋರಿಗೆ ಮಾತಾಡಲೇಬೇಕು. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲರ ಮನೇಲಿ ಆಲ್ರೆಡಿ ಪೂಜೆ ಮಾಡ್ತಿರೋ ಸೌಂಡ್ ಕೇಳಿಸ್ತಿದೆ. ನಮ್ಮ ಮನೇಲಿ ನಾವಿನ್ನು ಇವಾಗ ಜೋಡಿಸ್ತಾ ಇದ್ದೀವಿ ಬಿಕಾಸ್ ನಾನು ಮಲ್ಕೊಂಬಿಟ್ಟಿದ್ದೆ. ಪಾಪ ನಮ್ಮ ಮನೇಲೂ ನಮ್ಮ ಅತ್ತೆ ಒಂದು ಸ್ವಲ್ಪನೂ ನನ್ನನ್ನು ಎಬ್ಬಿಸ್ಲಿಲ್ಲ, ನಮ್ಮಮ್ಮನೂ ನನ್ನನ್ನು ಸ್ವಲ್ಪನೂ ಎಬ್ಬಿಸ್ಲಿಲ್ಲ. ಬಟ್ ನನ್ನ ತಮ್ಮ ಮಾತ್ರ ಬಡ್ಕೊತ ಇದ್ದ, ಆಗಲೇ ಕುಣಿಸ್ಬಿಟ್ಟಿದ್ದೀರಾ ದೇವ್ರನ್ನ ಅಂತ. ಬಟ್ ನೋಡಿ ಹೆಂಗೆ ಮಲ್ಕೊಂಡು ನಿದ್ದೆ ಮಾಡ್ತಾವ ನಮ್ಮ ಚಿನ್ನಮ್ಮ. ಗುಡ್ ಮಾರ್ನಿಂಗ್. ಎದೋ ಟೈಮ್ ಆಯಿತು. ಇವಳು ಮೈಂಡ್ ವಾಯ್ಸ್ ಏನಿರೋದು ಗೊತ್ತಾ? ಮಲ್ಗಕ್ಕೆ ಬಿಟ್ಟರೆ ತಾನೆ ಗುಡ್ ಮಾರ್ನಿಂಗ್ ಅಂತ ಹೇಳೋದು ಅಂತಾಳೆ. ನಮ್ಮ ಇನ್ನೊಂದು ಶನ್ನು ಪಪ್ಪು. ಶನು ಗುಡ್ ಮಾರ್ನಿಂಗ್. ಇವಳ ಮೈಂಡ್ ವಾಯ್ಸ್ ಬಂದ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಯ್ತಾ ಇಲ್ಲ ಒದೆ ತಿಂತ್ಯಾ ಅಂತ ಹಿಂಗಾಗ್ಬಿಟ್ಟಿದೆ ಗಾಯ್ಸ್. ನನ್ನ ಕಣ್ಣು ಫುಲ್ಲು ರೆಡ್ ಆಗಿದೆ. ಸೊ ಆದರೂ ವ್ಲಾಗ್ ಮಾಡೋಣ. ನಾನು ಲಕ್ಷ್ಮಿನ ಕುಣಿಸ್ತೀನಿ. ವರ್ಷ ನಾನೇ ಮಾಡೋದು. ಈ ವರ್ಷನೂ ನಾನೇ ಮಾಡಬೇಕು. ಅದಕ್ಕೋಸ್ಕರ ರೆಡಿ ಆಗ್ತೈತೆ. ಏನತ್ತೆ ಈ ಕಡೆ ನೋಡು. ಇವಾಗ ಹೇಳ್ದಲ್ಲ ಅದೇ ಆಕ್ಷನಲ್ಲಿ ಹೇಳು. ಅದೆತ್ತಿಕ್ ಬಿಡಪ್ಪ. ಕೆಲಸ ಆಗ್ಬೇಕು ಅಪ್ಪು ಬಿಡಪ್ಪು ಅಂತ ಇವ್ರು ಇದಾರಲ್ಲ. ಇವರು ಎಲ್ಲ ಮನೇಲೂ ಅಷ್ಟೇ ಅನ್ಸುತ್ತೆ. ಕೆಲಸ ಆಗೋವರೆಗೂ ಅಷ್ಟೇ ಇರಿ. ಅದು ಎತ್ತಿಕ್ಬಿಟ್ಟು ಸಿಗ್ತೀನಿ.
ಆಲ್ಮೋಸ್ಟ್ ಫೈನಲಿ ನಾನು ಸ್ಯಾರಿ ಡ್ರಾಪ್ ಮಾಡಿದೆ. ಸ್ಯಾರಿನ ಉಡ್ಸಿದ್ದೀನಿ. ನಿಮಗೆಲ್ಲ ಬ್ಲೂ ಕಲರ್ ಥರ ಕಾಣಿಸ್ಬೋದು, ಬಟ್ ದಿಸ್ ಇಸ್ ಗ್ರೀನ್ ಕಲರ್, ಗ್ರೀನ್ ಆ್ಯಂಡ್ ರೆಡ್. ಇನ್ನು ರೆಡಿ ಮಾಡೋದಿದೆ. ನಂಗೆ ಆಗ್ತಾಯಿಲ್ಲ, ತಲೆ ನೋಯ್ತೈತೆ, ಗಂಟಲು ಬೇರೆ ನೋಯ್ತೈತೆ. ಕಾಂಟ್ ಇದು ಮುಂದಕ್ಕೆ ನಮ್ಮಮ್ಮ ಮಾಡ್ತಾರೆ ಎಲ್ಲನೂ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಹಿಂಗಿದೆ. ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಹೆವಿ ಸುಸ್ತಾಗ್ತೈತೆ, ತಲೆ ಬೇರೆ ನೋಯ್ತೈತೆ. ಒಂದು 1/4 ಗಂಟೆ ಮಲ್ಕೊಬಂದು ಆಮೇಲೆ ದೇವ್ರ ಮನೆ ಪೂಜೆ ಮಾಡಬೇಕು. ಆಮೇಲೆ ಪೂಜೆ ಮಾಡ್ತೇನೆ. ಸೊ ಲಕ್ಷ್ಮೀ ಪೂಜೆ ಆಯಿತು. ಹ್ಯಾಪಿ ಹ್ಯಾಪಿ ಅಮ್ಮ. ಪೂಜೆ ಆಯ್ತಲ್ಲ, ಹೆಂಗಪ್ಪ? 100 ರೂಪಾಯಿ ಕೊಟ್ಟು ತಂದಿರೋದು ಅಷ್ಟಕ್ಕೆ. ಅಮ್ಮ ಪೂಜೆ ಆಯ್ತಲ್ಲ, ಹೆಂಗನ್ನಿಸ್ತಿದೆ? ಏನಾದ್ರು ಕಮ್ಮಿ ಇದೆಯಾ? ಏನಿಲ್ಲ, ಕೈ ಹೊಡ್ದಿಕ್ಕಪ್ಪ ಅಮ್ಮ. ಇದು ತೊಳೆದ್ಬಿಟ್ಟು ನೋಡಿ. ಇಷ್ಟು ಗಾಯ್ಸ್, ಇಷ್ಟಕ್ಕೆ 100 ರೂಪಾಯಿ, 50 ಗ್ರಾಮ್. ಕಾಯಿ ಹೊಡಿಬೇಕಂತೆ, ಹೊಡೆದ್ಬಿಟ್ಟು ಇಟ್ಬಿಟ್ಟು ಹೋಗಿ ನೈವೇದ್ಯ ಮಾಡಿದ್ವಿ. ಕಾಯ್ಸ್ ಲೈಟ್ ಬಂತು, ಅಲ್ಲ ಸಾರಿ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ಈ ಥರ ಕಾಣಿಸ್ತಿದೆ. ಇವರಿಬ್ರು ನೋಡಿ ಹೆಂಗೆ ಮಲ್ಗೋರೆ ಇನ್ನು. ಸೊ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಶಾರ್ಟ್ಸ್ನ ತೊಗೊತೀನಿ. ನಂಗೆ ಸೀರಿಯಸ್ಲಿ ಆಗ್ತಾಯಿಲ್ಲ, ತಲೆ ಎಲ್ಲ ಒಂಥರ ಆಗ್ತೈತೆ. ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ನನಗೇನಾಗ್ತೈತೆ ಅಂತ ನೋಡಿದ್ರೆ ಕರೆಕ್ಟಾಗಿ. ಮತ್ತು ಗಂಟಲು ಬೇರೆ ನೋಯ್ತೈತೆ, ತಲೆ ನೋಯ್ತೈತೆ, ಕಣ್ಣು ಮುಚ್ಚಿದ್ರೆ ಸಾಕು ಅನಿಸ್ತೈತೆ. ವಾಯ್ಸ್ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಆದರೂ ಹ್ಯಾಪಿನೆಸ್ ಏನು ಅಂದರೆ ಇದು ನೋಡೋದೇ ಒಂದು ಹ್ಯಾಪಿನೆಸ್. ಖುಷಿ ಆಗ್ತಿದೆ ಗಾಯ್ಸ್. ಲೆಟ್ಸ್ ಗೋ ಆ್ಯಂಡ್ ಸ್ಲೀಪ್. ನಾವು ನಮ್ಮ ಮನೇಲಿ ಬಿಡ್ತಲ್ಲ ಮಲ್ಕೊಳ್ಳೋಕ್ಕೆ. ಮಲ್ಕೊಂಬೇಡ, ಏದೋ ಅಂತವ್ರೆ. ಆದರೂ ನಾನು ಮಲ್ಕೋತೀನಿ 1/4 ಗಂಟೆ, ಒಂದು ಅರ್ಧ ಗಂಟೆ ಮಲ್ಕೊಂಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ ಗೈಸ್. ಆಮೇಲೆ ತಿನ್ನಬೇಕು ಗೈಸ್. ಮನುಷ್ಯ ಹೊಟ್ಟೆಗೆ ಊಟ ಬೇಕು ಗೈಸ್. ಇವ್ರು ನೈಟಿಂದ ಊಟ ಹಾಕಿಲ್ಲ ನನಗೆ. ಹೇಳೋ, ನೈಟಿಂದ ಯಾಕೆ ಊಟ ಹಾಕಿಲ್ಲ ನನಗೆ? ಹಾಂ ಆಯ್ತಾ? ಹ್ಞೂ ಆಯಿತು. ಅವ್ರು ಬರೀ ಟಿ ವಿ ಆನ್ ಮಾಡಬೇಕು, ಆನ್ ಮಾಡಿಬಿಡ್ಬೇಕು ಟಿ ವಿ. ಅದು ಸೌಂಡು ಕಾಪಿ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಅದು 3 ಸಲ ಬಂದರೆ ಅಕೌಂಟೇ ಕ್ಲೋಸ್ ಆಗಿಬಿಡುತ್ತಂತೆ. ಅದಕ್ಕೋಸ್ಕರ ಟಿ ವಿ ಆಫ್ ಮಾಡಿ ಅಂದಂದು ಆನ್ ಮಾಡ್ತವ್ರೀಗ. ಅವ್ರಿಗೆ ಟಿ ವಿ ಇಲ್ಲ ಅಂದ್ರೆ ಇರೋಕ್ಕೆ ಆಗಲ್ಲ.
ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬಾಯ್. ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ, ನಾನು, ನಮ್ಮತ್ತೆ, ನಮ್ಮಮ್ಮ ಎಲ್ಲ ಪೂಜೆ ಮಾಡಿದ್ರು. ಇದೆದ್ದಿಲ್ಲ ಇನ್ನು ಮೇಲ್ಕೆ. ಮತ್ತು ಇದು ಎದ್ದಿಲ್ಲ. ಮತ್ತು ಇದು ಎದ್ದೈತೆ. ಅವಾಗವಾಗ ವಿಸಿಟ್ ಮಾಡಿಬಿಟ್ಟು ಹೋಗ್ಬಿಡುತ್ತೆ. ಸರಿ ಇಲ್ಲ ಇದು, ಪಳ್ಳು.